100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ಡೇ 5 ಮಾರ್ನಿಂಗ್ ನಾನು ಎದ್ದು ಡಿಟಾಕ್ಸ್ ವಾಟರ್ನ ತಗೊಳ್ತಾ ಇದ್ದೀನಿ. ಸೊ ಡಿಟಾಕ್ಸ್ ವಾಟರ್ ನಮ್ಮ ವೆಯ್ಟ್ ಲಾಸಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಡಿಟಾಕ್ಸ್ ಕುಡಿಯೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರನ್ನು ಕುಡಿಯೋದನ್ನ ಅಭ್ಯಾಸ ಮಾಡಿಕೊಳ್ಬೇಕು. ಸೊ ಅದಾದಮೇಲೆ ನಾನು ಬ್ರೇಕ್ಫಾಸ್ಟ್ಗೆ ಇವತ್ತು ಸ್ವಲ್ಪ ಕ್ವಾಂಟಿಟಿಯಲ್ಲಿ ವಾಂಗಿಬಾತ್ ಮತ್ತು ಸ್ವೀಟ್ ಕಾರ್ನ್ನ ಬೇಯಿಸ್ಕೊಂಡಿದ್ದೆ. ಸ್ವಲ್ಪ ತರಕಾರಿಯನ್ನು ತಗೊಂಡು ನನ್ನ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಳ್ತಾ ಇದ್ದೀನಿ. ನೀವು ಏನು ಬೇಕಾದರೂ ಬ್ರೇಕ್ಫಾಸ್ಟ್ ತಿನ್ಬೋದು. ರೈಸ್ ಐಟಮ್ ತಗೊಳ್ಳುವಾಗ ಕ್ವಾಂಟಿಟಿ ನೋಡ್ಕೊಂಡು ತಗೊಳ್ಬೋದು. ಅವಲಕ್ಕಿ, ಉಪ್ಪಿಟ್ಟು, ದೋಸೆ, ಇಡ್ಲಿ, ಚಿತ್ರಾನ್ನ ಏನು ಬೇಕಾದರೂ ಪಲಾವ್ ಆಗಿರ್ಬೋದು ಎಲ್ಲ ತೊಗೋಬೋದು. ಬಟ್ ಕ್ವಾಂಟಿಟಿ ನೋಡಿಕೊಂಡು ತಿನ್ನಬೇಕು. ತರಕಾರಿ ಫ್ರೂಟ್ಸ್ಗಳನ್ನು ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಮಧ್ಯಾಹ್ನದ ಲಂಚ್ ಬಾಕ್ಸ್ಗೆ 2 ಚಪಾತಿ, ಬೀನ್ಸ್ ಪಲ್ಯ ಮತ್ತು ಸೌತೆಕಾಯಿ ತೊಗೊಂಡು ನಾನು ಲಂಚ್ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ಬಂದು ಗ್ರೀನ್ ಟೀ ವೆರಿ ಇಂಪಾರ್ಟೆಂಟ್ ವೆಯ್ಟ್ ಲಾಸಲ್ಲಿ. ನನಗೆ ಇದ್ರ ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಸೊ ತುಂಬ ಜನ ಅದನ್ನು ಇಷ್ಟಪಟ್ಟು ತೊಗೊಳ್ತಾರೆ ಗ್ರೀನ್ ಟೀ. ಅದಾದಮೇಲೆ ಗ್ರೀನ್ ಟೀ ಕುಡಿದೊಂದು ಅರ್ಧ ಅವರ್ ಆದಮೇಲೆ ಸಂಜೆ ನಾನು ಎಕ್ಸಸೈಸ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಿಮಗೆ ಸಿಂಪಲ್ ಆಗಿರೋ ಎಕ್ಸಸೈಸ್ ಹೇಳಿಕೊಟ್ಟಿದ್ದೀನಿ. ಇಷ್ಟೇ ಎಕ್ಸಸೈಸ್ಗಳನ್ನು ನಾನು ಮಾಡ್ಕೊಳ್ಳೋದು. ಸೊ ನಮಗೆ ಯಾವುದು ಫ್ಲೆಕ್ಸಿಬಲ್ ಅನಿಸುತ್ತೋ ಅಷ್ಟು ಸಿಂಪಲ್ ಆಗಿರುವಂಥ ಎಕ್ಸಸೈಸ್ಗಳನ್ನು ಮಾಡಿಕೊಂಡ್ರೆ ಸಾಕು. ಫುಡ್ ಪ್ಲ್ಯಾನಿಂಗ್ ಎಷ್ಟು ಇಂಪಾರ್ಟೆಂಟು ಡಯಟಲ್ಲಿ ಎಕ್ಸಸೈಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ರಾಗಿ ಮಾಲ್ಟ್ ಮತ್ತು ಗ್ರೀನ್ ಟೀ ತುಂಬ ಚೆನ್ನಾಗಿದೆ. ಸೊ ಅದರ ಲಿಂಕ್ ಬೇಕಿದ್ರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಸ್ಕಿಪ್ಪಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ನಾನು. 100 ಸ್ಕಿಪ್ಪಿಂಗ್ ಥ್ರೆಡ್ನ ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ಯಾರಿಗಾದರೂ ಲಿಂಕ್ ಬೇಕಿದ್ರೆ ಅದಕ್ಕೂ ಕಮೆಂಟ್ ಮಾಡಿ. 3 ಟ್ಯಾಗ್ ಮಾಡಿರ್ತೀನಿ. ಸೊ ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಈ ರೀತಿ ನನ್ನ ಒಂದು ಎಕ್ಸಸೈಸ್ಗಳನ್ನು ಮುಗಿಸ್ಕೊಂಡು ಒಂದು ಅರ್ಧ ಅವರ್ ಅಂತೂ ಎಕ್ಸಸೈಸ್ ಬೇಕೇ ಬೇಕು ನಮ್ಮ ಬಾಡಿಗೆ. ಒಂದು ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ಜಾಸ್ತಿ ಟೈಮ್ ಕೂಡ ನೀವು ಎಕ್ಸಸೈಸನ್ನ ಮಾಡ್ಕೊಳ್ಬೋದು. ಅದಾದಮೇಲೆ ರಾತ್ರಿ ಊಟಕ್ಕೆ ಒಂದು ಮಿನಿ ಚಪಾತಿ, ಬೀನ್ಸ್ ಪಲ್ಯ, ಸ್ವಲ್ಪ ಸೌತೆಕಾಯಿ ಮತ್ತು ಪನ್ನೀರ್ ಪ್ರೋಟೀನ್ ಸೋರ್ಸ್. ಎವ್ರಿಡೇ ಒಂದು ಪ್ರೋಟೀನ್ ಸೋರ್ಸ್ ನಮ್ಮ ಫುಡ್ ಪ್ಲೇಟರಲ್ಲೇ ಇರಲೇಬೇಕು. ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರೋಟೀನ್ ಸೋರ್ಸ್ ಯಾವುದ್ಯಾವ್ದು ತೊಗೊಳ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಡೀಟೇಲ್ ವಿಡಿಯೋ ನಾನು ಯೂಟ್ಯೂಬಲ್ಲಿದೆ, ಬಯೋ ಅಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡಿ. ಥ್ಯಾಂಕ್ ಯು.